ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಪ್ರಬಂಧದ ಬಗ್ಗೆ ನೋಡೋಣ. ಸಾಂಕ್ರಾಮಿಕ ರೋಗಗಳ ಬಗ್ಗೆ ಇವತ್ತಿನ ದಿನ ತಿಳಿಸ್ಕೊಡ್ತಾ ಇದ್ದೇನೆ. ಸಾಂಕ್ರಾಮಿಕ ರೋಗಗಳು ಯಾವೆಲ್ಲ ರೀತಿಯಲ್ಲಿ ಮನುಷ್ಯನನ್ನು ಹಾಗೂ ಪ್ರಾಣಿಗಳನ್ನು ಪೀಡಿಸ್ತಿದ್ದಾವೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಅನಾದಿ ಕಾಲದಿಂದಲೂ ಸಾಂಕ್ರಾಮಿಕ ರೋಗಗಳಿಂದ ಜನರು ಹಾಗೂ ಪ್ರಾಣಿಗಳು ತತ್ತರಿಸುತ್ತಾ ಅದರಿಂದ ಸಾಕಷ್ಟು ನೋವುಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಜಗತ್ತನ್ನೇ ಧ್ವಂಸ ಮಾಡುವಂತಹ ಶಕ್ತಿ ಈ ರೋಗಗಳಿಗಿವೆ. ಸಾಂಕ್ರಾಮಿಕ ರೋಗಗಳು ಅನ್ನೋದು ಇಡೀ ಜಗತ್ತನ್ನು, ಇಡೀ ವಿಶ್ವವನ್ನೇ ನಾಶ ಮಾಡಬಹುದು. ಒಬ್ಬ ವ್ಯಕ್ತಿ ಅಲ್ಲದೆ ಇಡೀ ಸಮುದಾಯ, ಇಡೀ ದೇಶ, ಇಡೀ ವಿಶ್ವವನ್ನೇ ನಾಶ ಮಾಡುವಂಥ ಶಕ್ತಿ ಈ ಸಾಂಕ್ರಾಮಿಕ ರೋಗಗಳು. ಹಾಗಾಗಿ ಇವುಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅತ್ಯವಶ್ಯಕ. ಹಾಗಾಗಿ ಮನುಷ್ಯರಲ್ಲಿ, ಸಮಾಜದಲ್ಲಿ ಇದರ ಬಗ್ಗೆ ಅರಿವು ಮೂಡಿಸಬೇಕಾಗಿದ್ದಂತೂ ನಮ್ಮ ಕರ್ತವ್ಯ. ನಾಗರಿಕತೆ ಬೆಳೆದಂತೆ ಸಾಂಕ್ರಾಮಿಕ ರೋಗಗಳು ಸಹ ಬೆಳ್ಕೊಂಡು ಬಂದಿವೆ. ಹೆಚ್ಚು ಹೆಚ್ಚು ಜನರು ಹಾಗೂ ಒಟ್ಟಾಗಿ ಜೀವಿಸಲು ಪ್ರಾರಂಭಿಸಿದಾಗ ಸ್ವಚ್ಛತೆಯ ಕೊರತೆಯಿಂದಾಗಿ ಹಾಗೂ ಪೌಷ್ಟಿಕಾಂಶಗಳ ಅಲಭ್ಯತೆಯ ಕಾರಣ ಹೊಸ ಹೊಸ ರೋಗಗಳ ಉದ್ಭವಿಸುತ್ತವೆ. ಅಂತಂದರೆ ದಿನೇ 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 ನಾಗರಿಕತೆ ಬೆಳೆದು ಬಂದಂಗೆಲ್ಲ ಈ ರೋಗಗಳು ಸಹ ಉಲ್ಬಣಗೊಳ್ಳುತ್ತಿವೆ. ಹೆಚ್ಚು ಹೆಚ್ಚು ಜನರಂದರೆ ಒಟ್ಟೊಟ್ಟಿಗೆ ಸಾಕಷ್ಟು ಜನರು ಜೀವಿಸ್ತಿರುವಾಗ ಹಾಗೂ ಸ್ವಚ್ಛತೆಯ ಕಾರಣವೂ ಸಹ ಒಂದು. ಹೀಗೆ ಹೆಚ್ಚು ಜನರು ಒಂದೇ ಕಡೆ ವಾಸಲು ಪ್ರಾರಂಭಿಸಿದಾಗ ಪೌಷ್ಟಿಕಾಂಶಗಳ ಲಭ್ಯತೆಯು ಕಾರಣವಾಗುತ್ತದೆ. ಹೀಗಾಗಿ ಮನುಷ್ಯನಿಗೆ ಹೊಸ ಹೊಸ ರೋಗಗಳು ಉಲ್ಬಣಗೊಳ್ಳಲು ಪ್ರಾರಂಭವಾಗುತ್ತವೆ. ಸಾಂಕ್ರಾಮಿಕ ರೋಗಗಳಿಗೆ ಉದಾಹರಣೆಯನ್ನು ನೋಡೋದಾದರೆ ಪ್ಲೇಗ್, ಕಾಲ್ರಾ, ಸಿಡುಬು, ಚಿಕನ್ ಫಾಕ್ಸ್, ವಿಷಮ ಶೀತ ಜ್ವರ, ಅತಿಸಾರ, ಡಿಫ್ತೀರಿಯಾ, ನಾಯಿ ಕೆಮ್ಮು, ಪೋಲಿಯೋ, ಮಂಗನ ಬಾವು, ಹಂದಿ ಜ್ವರ, ಇತ್ತೀಚೆಗೆ ಬಂದಂಥ ಕೊರೋನಾ. ಈ ಸಾಂಕ್ರಾಮಿಕ ರೋಗಗಳಿಗೆ ಬಹುಮುಖ್ಯವಾಗಿ ಕಾರಣ ಏನು ಅಂತ ನೋಡೋಣ. ಮೊದಲನೇದಾಗಿ ಕಲುಷಿತ ವಾತಾವರಣ. ಈ ಕಲುಷಿತ ವಾತಾವರಣ, ನಾವು ಉಸಿರಾಡುವಂತಹ ಗಾಳಿ, ನಾವು ಸೇವಿಸ್ತಕ್ಕಂಥ ಆಹಾರ, ನೀರು, ಇದೆಲ್ಲದರ ಮೂಲಕ ಸಹ ಸಾಂಕ್ರಾಮಿಕ ರೋಗ ಬರಬಹುದು. ಇನ್ನೊಂದು ಹೇಳಬೇಕು ಅಂತಂದರೆ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರಾಕ್ಯುಲೋಸಿಸ್ ಅನ್ನೋಂಥ ಬ್ಯಾಕ್ಟೀರಿಯಾದಿಂದ ಈ ಸಾಂಕ್ರಾಮಿಕ ರೋಗ ಉಲ್ಬಣಗೊಳ್ಳುತ್ತದೆ ಅಥವಾ ಉಂಟಾಗುತ್ತದೆ ಅಂತ ಹೇಳಬಹುದು. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಕೈಗಾರಿಕೆಗಳು ಬಿಡುವಂಥ ತ್ಯಾಜ್ಯಗಳನ್ನು ಸರಿಯಾದ ಕ್ರಮದಲ್ಲಿ ವಿಲೇವಾರಿ ಮಾಡಬೇಕು. ಇಲ್ಲ ಅಂತಾದರೆ ಅದು ನೀರಿನ ಮೂಲಕ ಮನುಷ್ಯನ ದೇಹವನ್ನು ಸೇರಿ ಕಾಲರಾ ಇತ್ಯಾದಿ ರೋಗಗಳಿಗೆ ಕಾರಣವಾಗುತ್ತದೆ. ಹೀಗಾಗಿ ನಾವು ಸೇವಿಸುವಂತಹ ಆಹಾರ, ನೀರು ಹಾಗೂ ನಾವು ತಗೊಳ್ಳುವಂತಹ ಗಾಳಿ, ಇದೆಲ್ಲದರೂ ಸಾಕಷ್ಟು ಶುದ್ಧವಾಗಿಡೋ ಹಾಗೆ ನೋಡ್ಕೊಳ್ಬೇಕು. ಹಾಗೂ ಹೆಚ್ಚು ಹೆಚ್ಚು ಮರಗಳನ್ನು ಸಹ ಬೆಳೆಸಬೇಕು. ಇನ್ನು ಈ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟೋದು ಹೇಗೆ ಅಂತ ನೋಡೋದಾದರೆ ಬಹುಮುಖ್ಯವಾಗಿ ವ್ಯಾಕ್ಸಿನೇಷನ್, ಲಸಿಕೆಗಳು. ಈ ವ್ಯಾಕ್ಸಿನೇಷನ್ ಹಾಕೋದ್ರಿಂದ ರೋಗಗಳು ಬರದಂತೆ ತಡೆಗಟ್ಟಬಹುದು. ಇನ್ನೊಂದು ಸಾಮಾಜಿಕ ಮೂಲ ಸೌಕರ್ಯಗಳನ್ನು ಒದಗಿಸುವುದು. ಸಾಧ್ಯವಾದಷ್ಟು ಸಮಾಜ, ಸರ್ಕಾರ ಜನರಿಗೆ ಬೇಕಾದಂಥ ಮೂಲ ಸೌಕರ್ಯವನ್ನು ಒದಗಿಸಬೇಕು. ಪೌಷ್ಟಿಕ ಆಹಾರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದು. ನಮ್ಮ ಇಮ್ಯುನಿಟಿ ಹೆಚ್ಚಾಯಿತು ಅಂತಾದರೆ ಯಾವುದೇ ರೋಗ ಬಂದರೂ ತಡೆದುಕೊಳ್ಳುವಂಥ ಶಕ್ತಿ ನಮಗೆ ಬರುತ್ತೆ. ಹಾಗಾಗಿ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಸೇವಿಸಿಕೊಳ್ಬೇಕು. ನೈರ್ಮಲ್ಯದ ಅಭ್ಯಾಸ ಅಂದರೆ ಸ್ವಚ್ಛತೆಯನ್ನು ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ಪರಿಸರ, ನಮ್ಮ ನಗರ, ನಮ್ಮ ಹಳ್ಳಿ, ನಮ್ಮ ಪಟ್ಟಣ, ಹೀಗೆ ಎಲ್ಲವನ್ನು ಸಹ ಸಾಧ್ಯವಾದಷ್ಟು ಮಟ್ಟಿಗೆ ನೈರ್ಮಲ್ಯ, ಸ್ವಚ್ಛತೆಯನ್ನು ಅಭ್ಯಾಸ ಮಾಡಿಕೊಳ್ಬೇಕು, ಕಾಪಾಡಬೇಕು. ಹಾಗೂ ಜನರಲ್ಲಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. ಬಹುಮುಖ್ಯವಾಗಿ ಜನರಿಗೆ ಇದರ ಕೊರತೆ ಇದೆ. ಹೀಗಾಗಿ ಗ್ರಾಮದಿಂದ ಹಿಡಿದು ಪಟ್ಟಣದವರೆಗೆ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಇನ್ನು ಮತ್ತೊಂದು ಹೇಳಬೇಕು ಅಂತಂದರೆ ಆರೋಗ್ಯ ಶಿಕ್ಷಣ ಮತ್ತು ಮಾಹಿತಿ ಕಾರ್ಯಕ್ರಮದ ಮೂಲಕ. ಈ ಆರೋಗ್ಯ ಶಿಕ್ಷಣ ಅಂಥದ್ದು ಎಲ್ಲರಿಗೂ ಬೇಕು. ಹಳ್ಳಿಯಿಂದ ಹಿಡಿದು ನಗರದವರೆಗೆ ಈ ಆರೋಗ್ಯ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿದ ಮಾಹಿತಿ ಕಾರ್ಯಕ್ರಮಗಳನ್ನು ಆಗಾಗ್ಗೆ ಸರ್ಕಾರ ಆಗ್ಬೋದು, ಇತರ ಸಂಘ ಸಂಸ್ಥೆಗಳಾಗ್ಬೋದು ಹಮ್ಮಿಕೊಂಡು ಜನಗಳಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು. ಆಗ ಮಾತ್ರ ಅವರು ಇದರಿಂದ ಪಾರಾಗಬಹುದು. ಇನ್ನೊಂದು ಸಂಶೋಧನೆಗಳಿಗೆ ಆದ್ಯತೆ. ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಹೆಚ್ಚು ಹೆಚ್ಚು ಸಂಶೋಧನೆಗಳನ್ನ ಕೈಗೊಳ್ಳಬೇಕು. ಹಾಗೆ ಹೆಚ್ಚು ಹೆಚ್ಚು ಲಸಿಕೆಗಳನ್ನು ಸಹ ಕಂಡುಹಿಡಿದ್ರ ಬಗ್ಗೆ ಗಮನ ಕೊಡಬೇಕು. ಇನ್ನು ಕೊನೆಯದಾಗಿ ರೋಗ ನಿಯಂತ್ರಣ ಕಾರ್ಯಕ್ರಮಗಳು. ಸಾಕಷ್ಟು ರೋಗ ನಿಯಂತ್ರಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರ ಮೂಲಕ ಜಾಗೃತಿಯನ್ನು ಮೂಡಿಸಬೇಕು. ಆ ಮೂಲಕವೂ ಸಹ ಈ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಬಹುದು. ಇನ್ನು ಕೊನೆಯದಾಗಿ ಹೇಳೋದಾದರೆ
ಮನುಷ್ಯ ಭೂಮಿ ಮೇಲೆ ಇರೋವರೆಗೂ ಒಂದಲ್ಲ ಒಂದು ಸಾಂಕ್ರಾಮಿಕ ರೋಗಗಳು ಬರುತ್ತಲೇ ಇರುತ್ತವೆ. ಅವುಗಳನ್ನು ತಡೆಯಲು ಪ್ರಯತ್ನಗಳಂತೂ ಖಂಡಿತ ಇದ್ದೇ ಇದೆ. ನಾವು ಕೂಡ ಈ ಜಾಗೃತಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಅವರವರ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಕೊಟ್ಟು ಸಾಧ್ಯವಾದಷ್ಟು ನಿಯಮಗಳನ್ನು ಪಾಲಿಸುವುದರ ಮೂಲಕ ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿ, ನಮ್ಮ ಇಮ್ಯುನಿಟಿಯನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಹಾಗೂ ಸಕಾರಾತ್ಮಕ ಮನೋಭಾವನೆಯನ್ನು ಹೊಂದುವುದರ ಮೂಲಕ ನಾವಿರೆಲ್ಲ ರೋಗಗಳಿಂದ ಪಾರಾಗಬಹುದು. ಹೀಗಾದಾಗ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಹುದು. ಮನುಷ್ಯ ವಾಸಿಸುತ್ತಿದ್ದಾನೆ ಭೂಮಿ ಮೇಲೆ ಅಂತಂದರೆ ಅಲ್ಲಿ ಒಂದು ಖಂಡಿತ ರೋಗ ಇದ್ದೇ ಇರುತ್ತೆ. ಮನುಷ್ಯ ಹಾಗೂ ಪ್ರಾಣಿ ಒಟ್ಟಿಗೆ ಜೀವಿಸಿದಾಗ ಮತ್ತಷ್ಟು ಸಾಂಕ್ರಾಮಿಕ ರೋಗಗಳು ಉಲ್ಬಣಗೊಳ್ಳುತ್ತವೆ. ಹೀಗಾಗಿ ನಾವು ಅದರ ಬಗ್ಗೆ ಜಾಗೃತಿಯನ್ನು ತಗೊಳ್ಬೇಕು, ಮುಂಜಾಗ್ರತೆ ಕ್ರಮಗಳನ್ನು ಬಹುಮುಖ್ಯವಾಗಿ ತಗೊಳ್ಬೇಕು ಹಾಗೂ ಉತ್ತಮವಾಗಿರುವಂಥ ಪೌಷ್ಟಿಕ ಆಹಾರವನ್ನು ನಮ್ಮ ದೇಹಕ್ಕೆ ಸೇರಿಸಬೇಕು. ಹೀಗಾದಾಗ ನಾವು ಈ ಸಾಂಕ್ರಾಮಿಕ ರೋಗಗಳಿಂದ ಹೆಚ್ಚು ಹೆಚ್ಚು ರೋಗ ನಿರೋಧಕ ಶಕ್ತಿನ ಪಡೆದುಕೊಂಡು ಅದರ ವಿರುದ್ಧ ನಾವು ಹೋರಾಡಬಹುದು. ನೋಡೋದಲ್ಲ ಸ್ನೇಹಿತರೆ, ಒಂದು ಸಾಂಕ್ರಾಮಿಕ ರೋಗಗಳ ಬಗ್ಗೆ ಒಂದು ಚಿಕ್ಕ ಪ್ರಬಂಧ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.